ಜಗಳಾಡ್ತಾ ಇದೀಯಾ? ನಾನು ನೀನು ಇಲ್ವೇನೋ ಅಂತ ವಾಪಸ್ ಹೋಗ್ತಾ ಇದ್ದೆ. ನಿಮ್ಮ ಯಜಮಾನ್ರು ಸಿಕ್ಕಿರು. ಒಳಗೆ ಇರಬೇಕಲ್ಲ, ಎಲ್ಲೂ ಹೋಗಿಲ್ಲ ಅವಳು ಅಂದಿದ್ದಕ್ಕೆ ಗೊತ್ತಾಯ್ತು ನೋಡಿ. ಬಾಗ್ಲು ಮುಚ್ಕೊಂಡು ಏನಕ್ಕೆ ಅಂದರೆ ನನ್ನ ಮೊಮ್ಮಕ್ಕಳು ಹಸಿಟ್ಟು ಹನ್ನಡಕ್ಕೆ ಬಿಡಲ್ಲ ಕಣೆ. ಹಸಿಟ್ಟು ಹಾಸ್ಕೊಂಡು ಒಂದು ವಾರ ಆಗೈತೆ ಹಂಗೆ ಕೂತೈತೆ ಮೂಲೆಯಲ್ಲಿ. ಅದಕ್ಕೆ ಅತ್ಲಾಗೆ ಒನ್ ಅಂದ್ಬಿಟ್ಟು ಡಬ್ಬಕ್ಕೆ ತುಂಬನ ಅಂತವ ಈಗ ಬಾಗ್ಲು ಮುಚ್ಕೊಂಡು ಕೂತ್ಕೊಂಡು ಅಲ್ಲಿ ಆಚೆಗಡೆ ಆಡ್ತದೆ ಹುಡುಗರು. ಅದಕ್ಕೆ ಆ ಕಡೆ ಬಾಗ್ಲು ಮುಚ್ಚಿದೆ. ಎಲ್ಲಿಗೆ ಹೋಗೋದೆ ಇದ್ದಲೇ. ಏನು ಮಾಡಿದ್ದೆ ಅಡುಗೆ? ಅಡುಗೆ ಚಪಾತಿ ಮಾಡಿದ್ಲು. ಚಪಾತಿ ಮಾಡಿ ನೆನ್ನೆ ದಿವಸ ಕೋಳಿ ತಗೊಂಬಂದಿದ್ಲು. ಕೋಳಿ ತಗೊಂಬಂದು ಅದೆಂಥದ್ದು ಉಂಡೆ ಎಲ್ಲ ಮಾಡ್ಯಾಕಿದ್ಲು ಕಣೆ. ಕೋಳಿ ಸಾರು ಒಳಗೆ ಆಯಿತು ಕೈಮಾ ಉಂಡೆ ಅಂತೆ. ಅದೆಲ್ಲ ಹಾಕಿ ಮಾಡಿದ್ದು ಅದೇ ಇತ್ತು. ಅದಕ್ಕೆ ಚಪಾತಿ ಮಾಡಿದ್ಲು. ಮೊನ್ನೆ ದಿವಸ ಅವಳು ಪಕ್ಕದ ಬೀದೇಳು ಜಗಳಾಡ್ತಾ ಇಲ್ಲ ಯಜಮಾನ್ರು ಕೂಡ. ಪಕ್ಕದ ಬೀದೇಳು ಇವಳ ಮೀನಾಕ್ಷಿನ ಸುಮ್ಮನೆ ಅವಳದೇನು ಹೇಳ್ತಿ. ನಂಗೆ ಏನು ಸರಿಯಾಗಿ ಗೊತ್ತಾಗಲಿಲ್ಲ. ಅದಕ್ಕೆ ನಿಮ್ಗೆ ಏನಾದ್ರು ಗೊತ್ತೇನೋ ಅಂತ ಕೇಳೋಣ ಅಂತ ಬಂದೆ. ನನಗೆಲ್ಲ ಗೊತ್ತಾಗ್ತವೆ. ನನಗೇನು ಗೊತ್ತಾಗಲ್ಲ, ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ ನನಗೆ. ನಮ್ಮೂರು ನ್ಯೂಸ್ ಚಾನಲ್ ನೀನು ಅಲ್ವೇನಕ್ಕ? ಹಂಗೆಲ್ಲ ಅನ್ಕೋಬೇಡ ಸುಮ್ಮನಿರ ನೀನು. ನಾನೇಗೆ ನ್ಯೂಸ್ ಚಾನಲ್ ಆಗ್ಬಿಡ್ತೀನಿ. ನೋಡು ಯಾವ ಮ್ಯಾಟ್ರ್ ಗೊತ್ತಿಲ್ಲ ಹೇಳಿ ನಿನಗೆ. ಹಂಗೆಲ್ಲ ಅನ್ಕೋಬೇಡ ನೀನು. ಏನೋ ಪರಿಚಯದಾರಲ್ವಾ ಫೋನ್ ಮಾಡಿ ಹೇಳ್ತಿರ್ತಾರೆ. ನಾನೇನು ಹಂಗಾರ ಕಿವಿಗೆ ಹಾಕೋಣಕ್ಕೆ ಹೋಗಲ್ಲ. ನಾನು ಏನು ಅವ್ರಿಗೆ ಏನು ಹೇಳಕ್ಕೆ ಹೋಗಲ್ಲ. ಹೌದೇನೆ ಅಂತ ಸುಮ್ಮನೆ ಕೇಳ್ಕೊಂತೀನಿ ಅಷ್ಟೇ. ಏನು ಜಗಳಾಡ್ತೀನಿ. ಊರು ಬಸವಿನಯ್ಯ ಊರಲ್ಲೆಲ್ಲ ಕೇಳ್ಕೊಂಬತ್ತಾಳೆ. ಅದಕ್ಕೆ ಕಣೆ ಹೇಳೋದು ನಮ್ಮನೆ ತೂತು ನಾವು ಫಸ್ಟ್ ಮುಚ್ಕೋಬೇಕು, ಆಮೇಲೆ ಕಂಡರ ಬಗ್ಗೆ ಮಾತಾಡಬೇಕು ಅನ್ನೋದು ಇದಕ್ಕೆಯ. ಆಕೆ ಗಂಡ ಯಾರ್ತನೋ ಮಾತಾಡ್ತಿದ್ಲಂತೆ ಫೋನಲ್ಲಿ. ಅದನ್ನ ಕೇಳಿಸ್ಕೊಂಬಿಟ್ಲಂತೆ ನಿಂತ್ಕೊಂಡು ಅಲ್ಲೇ ಪಕ್ಕದಲ್ಲೇ ಮನೆ ಒಳಗಡೆನೇ ಕೇಳಿಸ್ಕೊಂಬಿಟ್ಲಂತೆ. ಕೇಳಿದ್ಲಂತೆ ಯಾರ ತಕ್ಕ ಮಾತಾಡ್ತಿದ್ಯಾ ಅಂತವ. ಅವಳು ಕೇಳೋ ರೀತಿಯಲ್ಲಿ ಕೇಳಬೇಕು ತಾನೆ. ಒಬ್ಬ ಗಂಡಸು ಯಾರ ಹತ್ರ ಆದ್ರೂ ಫೋನಲ್ಲಿ ಮಾತಾಡ್ತಾರೆ ಅಂದರೆ ಅವ್ರಿಗೆ ಸಂಬಂಧ ಕಟ್ಬಿಡೋದ? ಅಷ್ಟೊಂದು ಡೌಟ್ ಇರೋದು ಕೂರಿಸ್ಕೊಂಡು ಕೇಳಬೇಕು. ನನಗೆ ಯಾಕೋ ಒಂಥರ ಅನುಮಾನ, ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಕೇಳಬೇಕು. ಅವನು ಹೇಳ್ತಿದ್ನ ಬಿಡ್ತದ್ನ ಅದು ಸೆಕೆಂಡ್ರಿ. ಇವಳು ಏನು ಮಾಡ್ಬಿಟ್ಟಿದ್ದಾಳೆ, ಹೋಯ್ತ ತಕ್ಷಣನೇ ಯಾವಳ ಹತ್ರ ಮಾತಾಡ್ತಿದ್ದೋ ನೀನು, ಯಾವಳು ಅವಳು, ಎಂಥ ಕಚಡ ಮುಡೇನೋ ಅವಳು, ನಿನ್ನ ಹತ್ರ ಇಷ್ಟೊತ್ತು ಮಾತಾಡ್ತಾಳಲು, ಹಂಗೆ ಹಿಂಗೆ ಬಾಯಿಗೆ ಬಂದಂಗೆ ಶುರು ಹಚ್ಕೊಂಡ್ಬಿಟ್ಟಿದ್ದಾಳೆ ಅವನ ಹತ್ರ ಜಗಳಕ್ಕೆ. ಅವನು ಬಿಡ್ತಾನ? ಮೊದಲೇ ಅವಳು 7 ಮಿನಿಟ್ರಿ ಅಂದರೆ ಇವನು 16 ಮಿನಿಟ್ರಿ. ಇಬ್ಬರು ಅವರೇ. ಹಿಂಗಾಗಿ ಜಗಳಗಳು ಸಿಕ್ಕಾಬಟ್ಟೆ ಎದ್ಬಿಟ್ಟೈತೆ ಗಂಡ ಎಲ್ರಿ. ಅವ್ರ ವಾರಪ್ಪನ ಕರೆಸಿ ಇವರ ವೈರಪ್ಪನ ಕರೆಸಿ ಏನೇ 2 ಮಕ್ಕಳಾದ್ಮೇಲೆ ಪಂಚಾಯತ್ಗೆ ಮಾಡ್ಬೇಕೇನೆ ನಾಚಿಕೆ ಆಗೋದು ಜನ್ಮಕ್ಕೆ. ಇದೆ ಅವ್ರ ಮನೇಲಿ ದೊಡ್ಡ ಗಲಾಟೆ. ಬಿಡು, ನಮಗೆ ಯಾಕೆ ಅವ್ರವ್ರ ಮನೆ ಸುದ್ದಿ. ನೀರು ಹೋಗಿ ಕೇಳಕ್ಕೆ ಹೋಗ್ಬೇಡ ಕಣವ ರತ್ನಕ್ಕ. ಹಿಂಗಂತೂ ನಿಜನ, ನೀನು ಯಾಕೆ ನಿನ್ನ ಗಂಡ ಮೇಲೆ ಒಂದು ಮನ ಪಟ್ಟೆ ಅಂತ ನೀನೇನು ಕೇಳಕ್ಕೆ ಹೋಗ್ಬೇಡ ಕಣವ ತಾಯಿ. ಅವ್ರಿಗೆ ನನಗೆ ತಂದಿಕ್ಬಿಟ್ಟಿಯ ನೀನು ಆಮೇಲೆ ಇಲ್ಲ ಕಣ್ತಾಳಕ. ನೀನೇನು ಹಂಗೆ ನನ್ನ ಹತ್ರ ಹೆಂಗೆ ಮಾತಾಡ್ತೀನಿ ನೈಸಾಗ ಹಂಗೆ ಕೇಳ್ಕೊತಿತ್ತಾಗ ನೀನೇನು ಕಮ್ಮಿ ಅಲ್ಲ. ಏನಿಲ್ಲ ಬಿಡು, ಸರಿ ಬಿಡು. ಅವ್ರ ಸುದ್ದಿ ಮಾತಾಡಿ ನಮ್ಗೇನು ಬರ್ಬೇಕಾಗಲ್ಲ ಅಷ್ಟೇ. ಬಿಡು, ಅವ್ರ ಮನೆದವ್ರಿಗೆ ನಮ್ಮ ಮನೆ ತಾಮಿಗೆ ನಾನೇನ್ ಜಾಸ್ತಿ ಮಾತಾಡಕ್ ಹೋಗಲ್ಲ. ಅವ್ರಿಗೆ ಮನೆ ಸುದ್ದಿನ ನಿನ್ನೆ ನಾಡಿ ಜಗಳ ಆಡ್ತಿದ್ರಲ್ಲ, ಅದಕ್ಕೆ ಏನು ಅಂತ ಕೇಳೋಣ ಅಂತ ಬಂದೆ ಅಷ್ಟೇ. ಅವ್ರ ಮನೆ ಸುದ್ದಿ ತಗೊಂಡು ನಾನೇನ್ ಮಾಡೋಣ. ಸರಿ, ನಾನು ಅಡುಗೆ ಮಾಡ್ತೀನಿ ಹೋಗು. ಸರಿ ಆಯ್ತು ಹೋಗು. ನೀನು ಸುಕ್ಕನ ತಿನ್ನಿ ತಗ. ಇದೆಲ್ಲ ನಂತ ಕೇಳ್ಕೊಂತೀಯ ಮೆತ್ತಿಗೆ ತಗೊಂಡೋಗಿ ಅವಳ ಹತ್ರ ಹಂಗೆ ಮೆತ್ತಿಗೆ ಹೇಳಿರ್ತೀಯ. ನೀನೇ ಸಾಮಾನ್ದಾಳಲ್ಲ ನೀನು. ಹೋಗು. ಕಳ್ಳು ನಂಬರ್ನು ಕುಳ್ಳು ನಂಬಾರ್ದು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ಯಾ ನೀನು. ಅವಳಿಗೆ ನನಗೆ ಏನಾದ್ರು ಬೆಂಕಿ ಹಚ್ಚ ಕೆಲಸ ಮಾಡಲಿ. ಏನು ಮಾಡ್ತೀನಿ ನೋಡ್ಕೊಂಡಿರಿ ನೀನು.